2026-27ನೇ ಮುಂಗಾರಿನ ಸಾಲಿನಲ್ಲಿ 9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಮಾಡುವ ಗುರಿಯನ್ನು ಇಟ್ಟುಕೊಂಡಿದ್ದು, ಈ ಬಾರಿ ತೊಗರಿ ಬೆಳೆ ಹೆಚ್ಚಾಗಿ ಬೆಳೆಯುವಂತಹ ಗುರಿ ಇದೆ ಎಂದು ಜಿಲ್ಲಾಧಿಕಾರಿ ಇಕ್ರಮುಲ್ಲಾ ಶರೀಫ್ ಅವರು ತಿಳಿಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಸುಮಾರು 6.3 ಲಕ್ಷ ಹೆಕ್ಟೇರ್ ತೊಗರಿ ಬೆಳೆಯುವ ಗುರಿಯನ್ನು ನಾವು ಹೊಂದಿದ್ದೇವೆ. ಹೆಸರು 0.54 ಲಕ್ಷ ಹೆಕ್ಟೇರ್, ಉದ್ದು 0.25 ಲಕ್ಷ ಹೆಕ್ಟೇರ್, ಸೋಯಾಬೀನ್ 0.23 ಲಕ್ಷ ಹೆಕ್ಟೇರ್ ಸೇರಿದಂತೆ ಹತ್ತಿ ಈ ಬಾರಿ 1.22 ಲಕ್ಷ ಹೆಕ್ಟೇರ್ ಬೆಳೆಯಲಾಗುವುದು ಎಂದರು. ಇನ್ನು ಮುಂಗಾರು ಬೆಳೆಗೆ ಯಾವುದೇ ರೀತಿಯಾದಂಥ ಬೀಜಗಳ ಕೊರತೆ ಇರೋದಿಲ್ಲ ಎಂದು ತಿಳಿಸಿದ್ದಾರೆ. ಬಿತ್ತನೆ ಬೀಜ 28,828 ಕ್ವಿಂಟಾಲ್ ಹಂಚಿಕೆ ಮಾಡುವ ಗುರಿಯಾಗಿದೆ ಹಾಗೂ ಈ ಹಂಚಿಕೆ ನಡೆಯುತ್ತಿದೆ. ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರದಿಂದ ವಿತರಣೆ ಮಾಡಲಾಗ್ತಿದೆ ಎಂದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. 27ರಲ್ಲಿ ಒಟ್ಟು 9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಕೃಷಿ ಚಟುವಟಿಕೆ ಮಾಡ್ತಾ ಇದ್ದೀವಿ. 9 ಲಕ್ಷ ಹೆಕ್ಟೇರ್ ಗುರಿ ಅಂದರೆ ಹಿಂದಿನ ವರ್ಷಗಳದ್ದೇನಿದೆ ಅದನ್ನು ಇಟ್ಕೊಂಡು ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಸೊ ತೀರಾ ಜಾಸ್ತಿನೂ ಇಲ್ಲ, ತೀರಾ ಕಡಿಮೆನೂ ಇಲ್ಲ. ನಮ್ಮ ವಾಡಿಕೆ ಏನಿದೆ ಅದ್ರ ಪ್ರಕಾರನೇ ಒಂದು 8,90,000 ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ತೊಗರಿ ಗುರಿ ಇರುವಂಥದ್ದು 6.3 ಲಕ್ಷ ಹೆಕ್ಟೇರು, ಹೆಸರು 0.54 ಲಕ್ಷ ಹೆಕ್ಟೇರು, ಉದ್ದು 0.25 ಲಕ್ಷ ಹೆಕ್ಟೇರ್, ಸೋಯಾಬೀನ್ 0.23 ಲಕ್ಷ ಅಂದರೆ 23,000 ಹೆಕ್ಟೇರ್. ಆಮೇಲೆ ಹತ್ತಿ, ಅದು ಈಗ ಜಾಸ್ತಿ ನಮ್ಮಲ್ಲಿ ವೇಗವಾಗಿ ರೈತರಲ್ಲಿ ಈಗ ಒಂದು ಪಾಪ್ಯುಲರ್ ಆಗ್ತಾ ಇರೋದು ಹತ್ತಿ. ಮತ್ತು ಇಟ್ ಇಸ್ ಮೇಕಿಂಗ್ ಎ ಕಮ್ ಬ್ಯಾಕ್. ನನಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದು, ಒಂದು ಕಾಲದಲ್ಲಿ ಹತ್ತಿ ಇತ್ತು ಸರ್, ಆಮೇಲೆ ಅದು ಸ್ಲೋಲಿ ಅದು ಕಡಿಮೆ ಆಗ್ತಾ ಹೋಯಿತು ಅದ್ರ ವಿಸ್ತೀರ್ಣ, ಮತ್ತು ಈಗ ಜಾಸ್ತಿ ಆಗ್ತಾಯಿದೆ ಮತ್ತು ಪಾಪ್ಯುಲರ್ ಆಗ್ತಾಯಿದೆ ಅಂತ. ಸೊ ಅದು ಒಳ್ಳೆ ರೇಟು ಸಿಗ್ತಾ ಇದೆ ಮಾರ್ಕೆಟಲ್ಲಿ ಅಂತ. ಸೊ ಈ ವರ್ಷ ನಾವು 1.22 ಲ್ಯಾಕ್ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯನ್ನು ನಾವು ಹೊಂದಿದ್ದೀವಿ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಅವರ್ ಟಾರ್ಗೆಟ್ಸ್. ಬಿತ್ತನೆ ಬೀಜ ಏನಿದೆ 26-27ರಲ್ಲಿ ಮುಂಗಾರು ಹಂಗಾಮಲ್ಲಿ ನಮ್ಮ ಜಿಲ್ಲೆಗೆ 22,828 ಕ್ವಿಂಟಲ್ ಬಿತ್ತನೆ ಬೀಜ ಕಾರ್ಯಕ್ರಮ ಹಂಚಿಕೆ ಮಾಡುವ ಒಂದು ಗುರಿ ನಮ್ಮಲ್ಲಿರುವಂಥದ್ದು. 22,828 ಕ್ವಿಂಟಲ್ ಬಿತ್ತನೆ ಬೀಜ. ದಿಸ್ ಈಸ್ ಅವರ್ ಟಾರ್ಗೆಟ್ ಆ್ಯಂಡ್ ವಿ ಆರ್ ಕ್ಲೋಸ್ ಟು ಅಚೀವಿಂಗ್ ಇಟ್. ಆ್ಯಕ್ಚುಲಿ ನಮಗೇನು ಟಾರ್ಗೆಟ್ ಇದೆ, ಈಗಾಗಲೇ ಸೋಯಿಂಗ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೀತಾ ಇದೆ ಬಿತ್ತನೆ ಬೀಜದ್ದು. ಸೊ ಬಹುತೇಕ ಕಡೆ ಎಲ್ಲ ತಲುಪಿಸಿದ್ದಾರೆ. ಇಟ್ಸ್ ಎನ್ ಆನ್ ಗೋಯಿಂಗ್ ಪ್ರಾಸೆಸ್, ಬಟ್ ದಿಸ್ ಈಸ್ ಅವರ್ ಓವರ್ ಆಲ್ ಟಾರ್ಗೆಟ್ ಏನಿದೆ ಇಷ್ಟನ್ನು ಇಟ್ಕೊಂಡಿದ್ದೀವಿ. ಸೊ ಹೆಚ್ಚಾಗಿ ನಮ್ಮ ಇದೇನು 22,000 ಟಾರ್ಗೆಟ್ ಇದೆ, ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ತಮಗೆ ಗೊತ್ತಿರೋ ಹಾಗೆ ಇದನ್ನು ನಾವು ವಿತರಣೆ ಮಾಡ್ತೀವಿ. ಸೊ ಎಲ್ಲ ಕಡೆ ಎಷ್ಟು ಬೇಡಿಕೆ ಇದೆ ಅಷ್ಟು ದಾಸ್ತಾನು ನಮ್ಮಲ್ಲಿ ಇದೆ. ಸೊ ರೈತರು ಅವರ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಅನುಗುಣವಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜವನ್ನು ತೆಗೆದುಕೊಳ್ತಾವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕ್ರಿಯೆ ಸುಗಮವಾಗಿ ನಡೀತಾ ಇದೆ. ಆಮೇಲೆ ಇನ್ನೊಂದೇನು ಸ್ಪಷ್ಟವಾಗಿ ಹೇಳ್ತೀನಿ ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಬಿತ್ತನೆ ಬೀಜ ಕೊರತೆ ಇಲ್ಲ. ದೇರ್ ಇಸ್ ನೋ ಶಾರ್ಟೇಜ್ ಆಫ್ ಎನಿ ಸೀಡ್ಸ್. ಬಿತ್ತನೆ ಬೀಜ ಕೊರತೆ ನಮ್ಮಲ್ಲಿಲ್ಲ. ಬಿತ್ತನೆ ಶುರುವಾಗಿಲ್ಲ, ಕೆಲವೊಂದು ಕಡೆ ಶುರು ಆಗಿದೆ. ಆ್ಯಕ್ಚುಲಿ ನಾವೂ ಓಕೆ, ಈ ಪ್ರಶ್ನೆಗೆ ಒಂದೇನು ಅಂತಂದರೆ, ಸಾಮಾನ್ಯವಾಗಿ ಮಾನ್ಸೂನ್ ಬಂದಂಥ ಸಂದರ್ಭದಲ್ಲಿ ಬಿತ್ತನೆ ಬೀಜ ಏನಿರುತ್ತೆ ಅದನ್ನು ತೊಗೊಳ್ತಾರೆ, ಆಮೇಲೆ ಬಿತ್ತನೆ ಶುರು ಆಗುತ್ತೆ. ಬಟ್ ಕೆಲವೊಂದು ಭಾಗದಲ್ಲಿ ಕೆಲವೊಂದು ರೈತರು ಏನು ಮಾಡ್ತಾ ಇದ್ದಾರೆ, ಈಗೇನು ಒಂದೆರಡು ಮಳೆ ಬಂತು, ಅದೇ ಒಂದು ಮುಂಗಾರಿನ ಸಂಕೇತ ಅಂತ ಆ ಒಂದು ಆಧಾರ ಇಟ್ಕೊಂಡು ಅದ್ರ ಮೇಲೆ ಬಿತ್ತನೆ ಪ್ರಾರಂಭವೂ ಮಾಡಿದ್ದಾರೆ. ಸೊ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲರಿಗೂ ಒಂದು ರೈತರಲ್ಲಿ ಮನವಿ ಮಾಡ್ಕೊಂಡಿರೋದು, ಇನ್ನು ಸ್ವಲ್ಪ ತಾವು ಕಾಯಬೇಕು. ಮುಂಗಾರು ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ತಾವು ಬಿತ್ತನೆ ಮಾಡಿದರೆ ಒಳ್ಳೆ ಇಳುವರಿ ಬರುತ್ತೆ. ಕ್ರಾಪ್ ಫೇಲಿಯರ್ ಕಡಿಮೆ ಆಗುವಂಥದ್ದು ಸಾಧ್ಯ, ಅಥವಾ ಕ್ರಾಪ್ ಫೇಲಿಯರ್ ಸಂಭಾವನೆ ಜಾಸ್ತಿ ಇರುತ್ತೆ. ಇಳುವರಿ ಕಡಿಮೆ ಆಗುವಂಥ ಒಂದು ಪಾಸಿಬಿಲಿಟಿನೂ ಜಾಸ್ತಿ ಇರುತ್ತೆ. ಅದಕ್ಕೆ ಇನ್ನು ಸ್ವಲ್ಪ ದಿವಸ ತಾವು ಮುಂಗಾರು ಬರೋವರೆಗೂ ಕಾದು ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಬೇಕು ಅಂತಲೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ರೈತರಲ್ಲಿ. ಬಟ್ ಅಫ್ಕೋರ್ಸ್ ಆ್ಯಸ್ ಯು ಸೆಡ್, ಇನ್ ಅ ಲಾಟ್ ಆಫ್ ಪ್ಲೇಸಸ್ ಇಟ್ ಹ್ಯಾಸ್ ನಾಟ್ ಸ್ಟಾರ್ಟೆಡ್ ಯೆಟ್, ಬಟ್ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಮಾನ್ಸೂನ್ಸ್ ಅರೈವಲ್. ಅದಕ್ಕೆ ಬರ್ತೀನಿ. ಆಯ್ತಲ್ಲ, ಈಗ ಬಿತ್ತನೆ ಆಯಿತು, ನೆಕ್ಸ್ಟ್ ಫರ್ಟಿಲೈಸರ್. ಸೊ